उमर माँ भोले से थोड़ा किसी उमर माँ कोई बड़ा न पर इंडस्ट्री मारे माँ कोई बड़ा न पर इंडस्ट्री मारे माँ थोड़ी सी भोले किसी उमर माँ थोड़ी सी भोले किसी उमर माँ कोई बड़ा न पर इंडस्ट्री मारे माँ कोई बड़ा न पर इंडस्ट्री मारे माँ लागो मानो बेड़ो कई काम मोटर में कितना उमर माँ लागो मानो बेड़ो कई काम मोटर में कितना उमर माँ WhatsApp and hi message आई रे WhatsApp and hi message आई रे message आई रे थोड़ा message आई रे message आई रे थोड़ा message आई रे WhatsApp and hi message आई रे WhatsApp and hi message आई रे message आई रे थोड़ा message आई रे message आई रे थोड़ा message आई रे नच लेनी है कोई नच लेनी है नच लेनी है कोई नच लेनी है खाने पीने बनाना ಎಲ್ಲರಿಗೂ ರಾತ್ರಿಯ ಶುಭಾಶಯಗಳು. ನನ್ನ ಹೆಸರು ಪ್ರಿಯಾಂಕಾ. ನನ್ನ ಹೆಸರು ರಂಜಿತಾ. ನಾವು 7ನೇ ತರಗತಿಯಲ್ಲಿ ಓದುತ್ತಿದ್ದೇವೆ. ನಮ್ಮ ಪಾತ್ರ ನಿರೂಪಕಿ. ದೃಶ್ಯ 1. ರಾತ್ರಿ ಮಹಾರಾಜ ಕಂಸನ ಈ ನಾಟಕದಲ್ಲಿ ಕಂಸನ ಪಾತ್ರವನ್ನು ನನ್ನ ಸ್ನೇಹಿತೆಯಾದ ಶೈಲಾ ನಿರ್ವಹಿಸುವಳು. ಈ ನಾಟಕದಲ್ಲಿ ಮಂತ್ರಿಯಾದ ನನ್ನ ಸ್ನೇಹಿತೆಯಾದ ನಂದಿನಿ ನಿರ್ವಹಿಸುವಳು. ಈ ನಾಟಕದಲ್ಲಿ ಶೈಲಿಕನ ಪಾತ್ರವನ್ನು ನನ್ನ ಸ್ನೇಹಿತೆಯಾದ ರೂಪಾ ನಿರ್ವಹಿಸುವಳು. ಈ ನಾಟಕದಲ್ಲಿ ದುರ್ವಿದೆಯಾದ ನನ್ನ ಸ್ನೇಹಿತೆ ನಿಖಿತಾ ನಿರ್ವಹಿಸುವಳು. ಈ ನಾಟಕದಲ್ಲಿ ವಸುದೇವನ ಪಾತ್ರವನ್ನು ನನ್ನ ಸ್ನೇಹಿತೆಯಾದ ದೀಪಿಕಾ ನಿರ್ವಹಿಸುವಳು.
ಈ ನಾಟಕದಲ್ಲಿ ದೇವಕಿ ಪಾತ್ರವನ್ನು ನನ್ನ ಸ್ನೇಹಿತೆಯಾದ ಅಕ್ಷತಾ ನಿರ್ವಹಿಸುವಳು. ಈ ನಾಟಕದಲ್ಲಿ ವೈದ್ಯನ ಪಾತ್ರವನ್ನು ನನ್ನ ಸ್ನೇಹಿತೆಯಾದ ಅರುಣ ನಿರ್ವಹಿಸುವಳು. ಈ ನಾಟಕದಲ್ಲಿ ಸೈನಿಕರ ಪಾತ್ರವನ್ನು ನನ್ನ ಸ್ನೇಹಿತೆಯರಾದ ನೈನಾ ಮತ್ತು ಮೇಘಾ ನಿರ್ವಹಿಸುವರು. ಈ ನಾಟಕದಲ್ಲಿ ಸೇವಕನ ಪಾತ್ರವನ್ನು ನನ್ನ ಸ್ನೇಹಿತೆಯಾದ ಕೌಶಲ್ಯ ನಿರ್ವಹಿಸುವಳು. ದೃಶ್ಯ 1. ಮಹಾರಾಜ ಕಂಸನ ಅರಮನೆಯ ಬಿಸಿಲು ಮಚ್ಚು. ಅಲ್ಲಿ ಮಂತ್ರಿ ವೈದ್ಯ ಗುಸು ಗುಸು ಮಾತಾಡುತ್ತಿದ್ದಾರೆ. ಒಬ್ಬ ಸೇವಕ ಓಡಿ ಬಂದು ಒಡೆಯರು ಬರ್ತಾ ಇದ್ದಾರೆ ಎನ್ನುತ್ತಾನೆ. ಮಂತ್ರಿ ಮತ್ತು ಇತರರು ತಕ್ಷಣ ಎದ್ದು ಕಂಸನನ್ನು ನಿರೀಕ್ಷಿಸುತ್ತಾ ನಿಲ್ಲುತ್ತಾರೆ. ಕಂಸ ರಂಗಕ್ಕೆ ಧಾವಿಸುತ್ತಾನೆ. ಮೆಟ್ಟಿಲು ಹತ್ತಿ ಬಂದಿರೋದರಿಂದ ಏದಿಸಿರು ಬಿಡುತ್ತಾ ಇದ್ದಾನೆ. ಕೃಷ್ಣ ಕೃಷ್ಣ ಕೃಷ್ಣ, ಕೇಳಿ ಕೇಳಿ ನನ್ನ ಕಿವಿ ತುತ್ತು ಬಿದ್ದು ಹೋದವು. ಯಾರು ಈ ಕೃಷ್ಣ? ಹಾಲು ಕೊಡಲು ಹೋದ ಭೂತನಿಯ ರಕ್ತ ಹೀರಿದನಂತೆ, ಸವಾರಿ ಮಾಡುವಂತ ಬೆನ್ನುಟ್ಟಿದ್ದರ ಶಕಟನ ಸೊಂಟಾನೆ ಮುರಿದನಂತೆ. ಇವನ ಕೈಯಲ್ಲಿ ತೃಣವರ್ತಾಟದ ಬೊಗರಿಯಾಗಿ ಹೋದ. ತೇನುಕ ಬೇರದ ಹಣ್ಣು ಬಡಿಯಾದ. ಗೋವರ್ಧನ ಬೆಟ್ಟ ಎಕ್ಕಚ್ಚಿ ಛತ್ರಿಯಾಗಿ ಹೋಯಿತು. ಯಾರು ಈ ಕೃಷ್ಣ? ಈ ಗೊಲ್ಲರ ಪೌರನಿಗೆ ಈ ಪಾಟಿ ಶಕ್ತಿನ ಎಲ್ಲಿಂದ ಬಂತು? ಈ ಶಕ್ತಿ ಯಾರು ಕೊಟ್ರಿ? ಈ ಶಕ್ತಿನ ನಮ್ ಗೂಢಚಾರರು ಶೋಧನೆ ಮಾಡುತ್ತಿದ್ದಾರೆ ಒಡೆಯ. ನಮ್ ಗೂಢಚಾರ ಶೋಧನೆ ಮಾಡ್ತಿದ್ದಾರೆ ಒಡೆಯ. ಎಷ್ಟು ದಿನಾನೇ ಶೋಧನೆ ಮಾಡೋದು? ಬೆಂಕಿ ಕೈ ಇಟ್ಟರೆ ತಕ್ಷಣ ಸುಡತ್ತೆ, ಹಾವು ಕಾಲಿಟ್ಟರೆ ತಕ್ಷಣ ಕಚ್ಚತ್ತೆ. ಶೋಧನೆ ಮಾಡ್ತಾನಂತ ಶೋಧನೆ. ನಿಮ್ಮ ಮುಖಕ್ಕೆ ಮಂಗಳಾರತಿ ಎತ್ತ. ಮಾಹಿತಿ ಸಂಗ್ರಹಕ್ಕೆ ಕೊನೆ ಹಂತಕ್ಕೆ. ಯಾರ ಕೊನೆ ಹಂತಕ್ಕೆ? ಕೊನೆ ಹಂತಕ್ಕೆ ಬಂದಿದೆ. ಬರ್ಲಿ ಬಿಡಿ, ಬೇಜಾರು ಮಾಡ್ಕೋಬೇಡಿ. ಇವರೇ ಹೇಳಿದನಲ್ಲ ಇಬ್ರು. ಇವರೇ ಒಡೆಯ. ಇವ ಶೈಲಿಕ, ಇವ ದುರ್ವಿಧ. ನಮಸ್ಕಾರ ಅನ್ನದಾತ. ಇದು ನಿಮ್ಮ ಕೈಯಲ್ಲ, ನಿಮ್ಮ ಕಾಲು. ಕಾಲು ಅಲ್ಲ, ನಿಮ್ಮ ಎಕ್ಕಡ. ಶಭಾಷ್. ಇದು ಕಾಲಲ್ಲ, ಎಕ್ಕಡನೂ ಅಲ್ಲ, ಯಮಪಾಶ. ತಿಳ್ಕೊಳ್ಳಿ. ಏರ್ಪಾಡೆಲ್ಲ ಆಗಿದೆಯಾ? ಆಗಿದೆ ಒಡೆಯ. ಸಾಹೇಬ್ರ ಖುದ್ದು ಬಂದು ಪರಾಮರ್ಶಿಸಿದ್ದಾರೆ. ಹೌದು ಒಡೆಯ. ಕೀಡಾಣಕ್ಕೆ ಇರುವುದು ಒಂದೇ ಹೆಬ್ಬಾಗಿಲು. ಹೆಬ್ಬಾಗಿಲನ್ನೇ ಕಾಮಾಣಿಕೆ, ಗಿರುಗತ್ತಿ, ಅಲಂಕಾರ, ರಾಜಿನ ರಾಜಗೋಪುರ. ಅದೇನರು ತಲೆ ಮೇಲೆ ಬಿತ್ತ ಎಂದರೆ ಶ್ರೀರಾಮನ ಗೋವಿಂದ ಗೋವಿಂದ. ಆದ್ರೆ ಅದು ತಲೆ ಮೇಲೆ ಬೀಳ್ಬೇಕಲ್ಲ. ಬೀಳುತ್ತೆ. ಇಡೀ ರಚನೆ ಒಂದು ಸಣ್ಣ ಕೀಲಿನ ಮೇಲೆ ನಿಂತಿರ್ತದೆ. ಆ ಕೀಲಿ ಎಳೆದು ಬಿಟ್ರೆ ಮುಗೀತು. ಅಬ್ಬಾ, ಒಳ್ಳೆ ರಾಕ್ಷಸ ಕಂಡ್ರಿ ನೀವು. ಏನ್ ಬುದ್ಧಿ, ಏನ್ ಪತ್ತೆ. ಆ ಪಿಲಂಗೋವಿ ಕೃಷ್ಣ ಅದೇ ಬಗ್ಲಲ್ಲಿ ತಾನೇ ಬರ್ಬೇಕು. ಬೇರೆ ದಾರಿನೇ ಇಲ್ಲ ಅಂತೀರ. ನನ್ ತಲೆ ತಿಂತೀರಿ. ನಿಮ್ಗೆ ತಲೆ ಇದೆ ಏನ್ರಿ? ಸುಮ್ನೆ ಇನ್ನೊಂದು ಬಾಗ್ಲ ಇಡಿ. ಇನ್ನೊಂದು ಬಾಗ್ಲ ಯಾಕೆ? ಎಲ್ರೂ ಬರೋ ಬಾಗ್ಲಲ್ಲಿ ನಾನ್ ಬರ್ಬೇಕಾಗತ್ತ ಮತ್ತೆ? ಆದ್ರೆ ಒಡೆಯ, ನೀನ್ ಬುರುಡೆ ಒಡೆಯ. ಸರ್ಕಳ ಆಚೆ. ನೀ ಬಾಯಿ ಕಡೆ. ನಮಸ್ಕಾರ ಅನ್ನದಾತ. ಅಪ್ಪಣೆ ಆಗಬೇಕು ಅನ್ನದಾತ. ನಮ್ಮ ಪಟ್ಟದಾನೆ ಹೇಗಿದೆ ಹೇಳು? ಏನು ಅದರ ಹೆಸರು? ಕುವಲಯ ಪೀಡ. ಔಷಧಿ ಪತ್ತೆ ಎಲ್ಲ ಮಾಡಿದ್ದೇನೆ. ಹಳದಿ ಬಣ್ಣ ನೋಡಿ ಸಾಕು, ಗೀ ಅಂತ ಮೈ ಮೇಲೆ ಬೀಳುತ್ತೆ. ಬೀಳ್ಬೇಕು. ಕೆಲ್ಸ ಆದ್ಮೇಲೆ ಮದ್ದು ಹಾಸಿ ಸುಟ್ಟು ಬಿಡಿ. ಅದಿನ್ನೇನಾದ್ರೂ ದಾಂಧಲೆ ಮಾಡಿತ್ತಂದರೆ ಮಕ್ಕಳು ಮರಿ ಇರ್ತವೆ ಪಾಪ. ಅಲ್ವೇ ಮತ್ತೆ? ನೀವಿನ್ನು ಹೊರಡಿ. ಸ್ವಲ್ಪ ಇರಿ. ಕೊಯ್ದು ಮೊಟ್ಟು ಯಾರಿಗೂ ಗೊತ್ತಾಗಬಾರದು. ನಮ್ಮೂರಲ್ಲಿ ಕಂಬ ಕುಕ್ಕಿವಿ. ಕಮಕ್ಕಿ ಮಕ್ಕಂದ್ರೆ ಇದು ಕೈಯಲ್ಲ, ಕಾಲಲ್ಲ, ಎಕ್ಕಡನೂ ಅಲ್ಲ. ಯಮಪಾಶ. ಭಲೇ ತಮಾಷೆ ಕಣ್ರಿ. ಮಂತ್ರಿ, ರಾಜಕೀಯದಲ್ಲಿ ಯಾರು ನಂಬಬಾರದು. ನಿನ್ನನ್ನು ನೀ ಸಹಿತ. ಮಂತ್ರಿ, ಬಾಯಿಲಿ ಕುತ್ಕೋ. ಇರಲಿ ಬುದ್ಧಿ. ಏನಿರ್ಬೇಕ್ರಿ? ಮಂಡೇಲಿ ಕೊಂಚ ಮಾಂಸ ಇರ್ಬೇಕು. ನೀವು ನೋಡಿದ್ರೇನ್ರಿ? ಏನಂದ್ರಿ ಒಡೆಯ? ನೀವು ನೋಡಿದ್ದೇನ್ರಿ ಆ ಕೃಷ್ಣನ್ನ?
ನನಗೆ ತಿಳಿಲಿಲ್ಲ ಅಲ್ಲ. ನಿಮ್ಮ ತಲೆ ನೀವು ಅವನ ಹತ್ತಿರದಿಂದ ನೋಡಿದ್ರೇನ್ರಿ? ನೋಡಿದ್ದೇನೆ ಒಡೆಯ. ಹಾಗಾದ್ರೆ ನಮ್ಮ ದೇವಕಿ ಮಗ ಅನ್ಸುತ್ತ ಅವನು? ಕಣ್ಣು, ಮೂಗು, ತುಟಿ, ಗದ್ದ ಅಥವಾ ವಸುದೇವನ ತರ ಹೊಟ್ಟೆಯಲ್ಲಿ ಹುಟ್ಟಿದ್ರೆ ಏನಾದ್ರೂ ಒಂದು ಹೋಲಿಕೆ ಇರಲೇಬೇಕಲ್ಲ. ನನ್ನ ಕೈ ನೋಡಿ, ಕೈ ಬೆರಳೆಲ್ಲ ನಮ್ಮ ಅಪ್ಪನದೇ, ಕೈ ಮಾತ್ರ ನಂದು. ವಸುದೇವ ದೇವಕಿ ಹೋಲಿಕೆ ಏನು ಕಾಣಲಿಲ್ಲ, ಆ ಕೈ ಮಾತ್ರ ಹೀಗೆ ಕಾಣ್ತು ಒಡೆಯ. ಎಲ್ಲ ಇವನ ಮಕ್ಕಳೇನಾದ್ರೂ ಸೋದರ ಮಾವನ್ನ ಹೋಗ್ತಾವೇನ್ರಿ? ನಿಧಾನ ಕತ್ತಲು. 6 ವರ್ಷ ಆಯಿತು ಕೃಷ್ಣನ ನೋಡಿ. ಅವನಿನ್ನು ನನ್ನ ಕಣ್ಣಲ್ಲಿ ಎಳೆಗೂಸೆ. ಲೋಕದ ಎಲ್ಲ ಮಕ್ಕಳು ಅಪ್ಪ ಅಮ್ಮನ ಕಣ್ಣೆದುರು ದಿನ ದಿನ ಚೂರು ಚೂರು ಬೆಳೆಯುತ್ತಾರೆ. ಮಕ್ಕಳು ಬೆಳೆಯೋದು ನೋಡೋ ಅಪ್ಪ ಅಮ್ಮಂದಿರ ಪುಣ್ಯವೇ ಪುಣ್ಯ. ಮಕ್ಕಳನ್ನು ಆಡಿಸಲಿಲ್ಲ, ಆರೈಕೆ ಮಾಡಲಿಲ್ಲ, ಜೋಗುಳ ಆಡಲಿಲ್ಲ, ತೊದಲ ನುಡಿ ಕೇಳಲಿಲ್ಲ. ನೋಡಿ ಯಾರೋ ಬಂದ ಹಾಗಿದೆ. ಓ ಮಹಾರಾಜ, ಬಾ ಬಾ. ನಿದ್ದೆ ಬಂತ ಬಾವ? ಬರ್ದೆ ಏನ್ ಮಾಡತ್ತೆ? ಅರಸನ ಅಂಕೆ ಇಲ್ಲ, ದೆವ್ವದ ಕಾಟವಿಲ್ಲ. ಬಾ ಕೂತ್ಕೋ. ಶಬ್ಬಾಷ್ ಬಾವ, ನನ್ನ ಮನೆಯಲ್ಲಿ ನನಗೆ ಉಪಚಾರ. ನನಗಂತೂ ರಾತ್ರಿ ಎಲ್ಲ ನಿದ್ದೆನೇ ಇಲ್ಲ. ರಾಜಕಾರ್ಯನೇ ಹಾಗೆ. 10 ಜನರ ಮಧ್ಯೆ ಕೂತಾಗ ಜೋಲಿ, ಏಕಾಂಗಿದ್ದಾಗ ಒತ್ತಿದರೂ ಮುಚ್ಚದ ರೆಪ್ಪೆ. ಮೊದಲಿನಿಂದಲೂ ಬಲೆ ತಮಾಷೆ ಬಾವ ನೀನು. ದೇವಕಿ, ನಿಮ್ಮ ಅಣ್ಣನಿಗೆ ಸ್ವಲ್ಪ ಹಾಲಾದರೂ ಕೊಡು. ಹಾಲ ಹಾಲ ಕುಡಿಯೋರು ನಾವು. ನಮಗೆ ಹಾಲು ಗೀಲು ಏನು ಹಿಡಿಸಲ್ಲ. ಕ್ಷೀರಸಾಗರ ಮತ್ತೆ ನದಿ ಕತೆ ಗೊತ್ತಲ್ಲ ನಿಮಗೆ? ಬೇಡ ದೇವಕಿ, ಬೇಡ. ಹಾಲು ಗೀಲು ಏನು ಬೇಡ. ಸ್ವಲ್ಪ ಮಾತಾಡಿ ಹೋಗೋಣ ಅಂತ ಬಂದೆ. ನಿನ್ನ ಕುಂಬಳ, ನಿನ್ನ ಕುಡುಗೋಲು. ಮಾತಾಡು ಮಹಾರಾಜ. ನೋಡಿದ್ಯಾ ಇನ್ನು ನನ್ನ ಮೇಲೆ ಅಸಮಾಧಾನ. ನನ್ನ ತಂಗಿ ಮೇಲೆ ನನಗೆ ಪ್ರೀತಿ ಇಲ್ಲ ಅಂತ ತಿಳಿದಿದ್ದೀಯಾ? ಸಂಕುಲಿ ಹಾಕ್ಸಿದ್ದೀನಿ. 100ಕ್ಕೆ 100 ಶುದ್ಧ ಅಪ್ಪರಂಜಿ ಇದು. ಕೊರಳಿಗೆ 3 ಎಳೆ, ಕೈಗೆ 2 ಎಳೆ, ಕಾಲ್ಗೆ 1 ಎಳೆ, ಎಲ್ಲ ಚಿನ್ನದ್ದೆ. 25 ವರ್ಷ ಆಯ್ತಲ್ಲ ಮಾಡಿಸಿ, ಸ್ವಲ್ಪ ಆದ್ರೂ ಕಪ್ಪಾಗಿದ್ಯಾ ನೋಡು. ಇದು ಪ್ರೀತಿ ಅಂದ್ರೆ. ಇರ್ಲಿ ಬಿಡು ಬಾವಾ, ನಿಮಗೊಂದು ವಿಶೇಷ ಸುದ್ದಿ ಹೇಳಬೇಕು. ಇವತ್ತು ಮಥುರಾ ವೀರನಗರದಲ್ಲಿ ದುನರ್ಯೋಗ ಮಹೋತ್ಸವ. ದೇಶದ ಎಲ್ಲ ಕಡೆಯಿಂದಲೂ ಸಾಹಸಿ ಯುವಕರು ಬರ್ತಾ ಇದ್ದಾರೆ. ರಾಜನ ಮುಂದೆ ತಮ್ಮ ಶಕ್ತಿ ಪ್ರದರ್ಶಿಸಲು ಮತ್ತು ಮಥುರಾ ವೀರ ಪ್ರಶಸ್ತಿ ಗೆಲ್ಲಲು. ಏನು ಹುಚ್ಚೋ ಈ ಹುಡುಗರದ್ದು. ಇವತ್ತ ಬಿಲ್ ಹಬ್ಬ. ಯಾಕೆ ನಿಮಗೆ ಗೊತ್ತಿಲ್ವಾ? ನಿಮಗೇನೂ ಗೊತ್ತಾಗಲ್ಲ. ಅದೃಷ್ಟವಂತರು ನೀವು. 10 ಹೊತ್ತಿಗೆ ಊಟ, 10 ಹೊತ್ತಿಗೆ ನಿದ್ದೆ. ಬಿಸಿಲಲ್ಲಿ ಬೇಯ ಆಗಿಲ್ಲ, ಮಳೆಯಲ್ಲಿ ತಯ್ಯ ಆಗಿಲ್ಲ. 4 ಗೋಡೆ ಮಧ್ಯೆ ನಿಮ್ದೇ ಒಂದು ಪ್ರಪಂಚ. ಒಂದು ನೊಣ ಕೂಡ ಹೊರಗೆ ಬರಬೇಕಾಗಿಲ್ಲ, ಒಂದು ನೊಣ ಕೂಡ ಹೊರಗೆ ಹೋಗಬೇಕಾಗಿಲ್ಲ. ಮುಪ್ಪು ಸೆರೆಮನೆಯಿಂದ ಒಳಗೆ ಬಂದೇ ಬಿಡ್ತು. ನೆಮ್ಮದಿ ಸೆರೆಮನೆಯಿಂದ ಹೊರಗೆ. ಆದ್ರೂ ದೇವಕಿ, ನೀವು ಬಂಧನದಲ್ಲಿದ್ದು ಸ್ವತಂತ್ರರು, ನಾವು ಬಯಲಲ್ಲಿದ್ದು ಬಂದಿಗಳು. ಎಲ್ಲಿ ಹೋದರೂ ಯಂಗ ರಕ್ಷಕರ ಪೀಡೆ. ನಿಶ್ಚಿಂತವಾಗಿ ಊಟ ಮಾಡೋಗಿಲ್ಲ, ನಿಶ್ಚಿಂತವಾಗಿ ನಿದ್ದೆ ಮಾಡೋಗಿಲ್ಲ. ಕಣ್ಣು ಮುಚ್ಚಿದರೆ ಸಾಕು, ತಕಪಕ ಕುಣಿತ ನಾನು ಕೊಂದ ಮಕ್ಕಳು ನನ್ನ ಕಣ್ಣು ಮುಂದೆ ಬರ್ತವೆ. ಎಷ್ಟು ಅಂತ ಕೊಳ್ಳಿಸಲ್ಯವನ. ದೇವಕಿ, ನಿನ್ನ ಹೊಟ್ಟೆಯಲ್ಲಿ ಹುಟ್ಟ 8ನೇ ಅಷ್ಟಮ ಪುತ್ರನನ್ನು ಕೊಲ್ಲಬೇಕು. ಆದರೆ ನಿನ್ನ ಹೊಟ್ಟೆಯಲ್ಲಿ ಹುಟ್ಟ 8ನೇ ಅಷ್ಟಮ ಪುತ್ರ ಅಲ್ಲ, ಪುತ್ರಿ. ದೇವಕಿ, ಬೆನ್ನಿಗೆ ಬಿದ್ದ ಅಣ್ಣನಿಗಿಂತ ಹೊಟ್ಟೆಯಲ್ಲಿ ಹುಟ್ಟೋ ಕೂಸು ನಿನಗೆ ದೊಡ್ಡದ? ನನಗೆ ರಾಜ್ಯ ಬೇಡ, ಕೋಶ ಬೇಡ, ಪಟ್ಟ ಬೇಡ, ಪಗಡೆ ಬೇಡ. ಎಲ್ಲ ನಿನ್ನ ಗಂಡನಿಗೆ ಕೊಡ್ತೀನಿ. ಹೇಳು ದೇವಕಿ, ಹೇಳು, ಎಲ್ಲಿ ಬಚ್ಚಿಟ್ಟಿದ್ದೀಯ ಮಗನ್ನ? ನಾ ನಿಜ ಹೇಳಿದ್ರೆ ನೀ ನಂಬೋದಿಲ್ಲ. ದೇವಕಿ, ಹೇಳು ದೇವಕಿ, ಹೇಳು. ನಿನ್ನ ಮಾತನ್ನು ನಾನು ನಂಬ್ತೀನಿ. ಬಚ್ಚಿಟ್ಟಿದ್ದು ನಿಜ. 9 ತಿಂಗಳ ಇಲ್ಲಿ ಬಚ್ಚಿಟ್ಟಿದ್ದೆ ಮಗುನ. ಮತ್ತೆ ಅದೇ ಬೊಗಳೆ ಹೇಳೆ. 16 ವರ್ಷದಿಂದ ಅಸ್ತಮಿ ರಾತ್ರಿ ಅದೆಷ್ಟು ಮಕ್ಕಳು ಹುಟ್ಟಿದವ ಈ ದೇಶದಲ್ಲಿ. ಎಲ್ಲ ಮಕ್ಕಳನ್ನು ಕೊಲ್ಲಿಸಿದೆ, ಎಲ್ಲ ಮಕ್ಕಳನ್ನು, ಲಕ್ಷ ಮಕ್ಕಳನ್ನು. ಆದರೆ ಇನ್ನೂ ಒಂದು ಮಗುನ ಮಾತ್ರ ಕೊಲ್ಲಲಿಕ್ಕೆ ಆಗಲಿಲ್ಲ. ಅವನೇ ಆ ಗೋಕುಲದ ಗೊಲ್ಲರ ಪಿಳ್ಳೊಂಗೋವಿ ಕೃಷ್ಣ. ಆ ಕೃಷ್ಣನ ಅಪ್ಪ ನಂದ, ನಿನ್ನ ಗಂಡನ ಬಾಲ್ಯ ಸಹಿತ ಪರಮಾತ್ಮ ಪ್ರಾಣ ಮಿತ್ರ. ಅವನ ಮೊದಲನೇ ಹೆಂಡತಿ ರೋಹಿಣಿ, ಅವಳ ಪಿಳ್ಳೆ ಬಲರಾಮ. ಆ ನಂದನವ ನೇರೇ ಇರೋದು. ಅರಮನೆ ಕವಳಕ್ಕೆ ಕತ್ರಿ ಹಾಕಲು ಬದಲು ಇದ್ಕೊಳ್ಳಿ ಅಂತ ಸುಮ್ಮನೆ ಬಿಟ್ಟಿದ್ರೆ, ಈಗ ನೋಡಿದ್ರೆ ನೀವೆಲ್ಲರೂ ಸೇರಿ ಏನೋ ಮತ್ಲೊಸ್ತು ಮಾಡ್ತೀರಾ ಆಗಿದೆ. ದೇವಕಿ, ಆ ಕೃಷ್ಣ ನಿಮ್ಮ ಮಗನೇ ಇದ್ದಾನು. ನಿಮ್ಮ ಮಗನೇ ಅವನು, ನನ್ನ ಸೋದರಳಿಯ ಅವನು. ಸುಳ್ಳು. ಕೃಷ್ಣ ನನ್ನ ಮಗ
ಮಗ ಯಾಕೆ ಆದನು? ಕೃಷ್ಣ ನಂದನ ಮಗ, ಕೃಷ್ಣ ಯೋಶೇದ ಮಗ, ನನ್ನ ಮಗ ಅಲ್ಲವನು, ನನ್ನ ಮಗ ಅಲ್ಲವನು. ಸರಿ, ಮತ್ತೆ ನಿಮ್ಮ ಮಗ ಅಲ್ಲವನು, ಅವನ ಕೊಂದ್ರೆ ನಿಮಗೆ ಬೇಜಾರಿಲ್ಲ ಅಲ್ಲ? ರಂಗದಲ್ಲಿ ಕತ್ತಲು. ಬಾಟಿಕಾದ ಬಂದೆ ಕುಸ್ಟ್ ಪಾರ್ಮಿದೆ ಪಂಚನೆ ವೆಸ್ಟ್ ಉಟ್ಲ ಮೋಸು ಉಂಡ ಅಷ್ಟು ಗುಂಡಾನು ಪಸ್ಟೆ ಜೊತ್ತಾಲಯ್ಯ ಉಟ್ಟಾದ ಜೊತ್ತ ತುಗಿನ ತೊಟ್ಟಾದ ಜೊತ್ತ ಕತ್ತನ ಮೆರ್ತಾದ ಅವರ ಪಾರ್ಟಿಗೆ ಜೊತ್ತಾಲ ಜೊತ್ತಾಲಯ್ಯ ಉಟ್ಟಾದ ಜೊತ್ತ ತುಗಿನ ತೊಟ್ಟಾದ ಜೊತ್ತ ಕತ್ತನ ಮೆರ್ತಾದ ಅವರ ಪಾರ್ಟಿ ಬಾರೆ 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 ಬಿಂದಿಗೆಯ ಮಾರತೋರೆ ಬಾರೆ ನನ್ನ ಕುರುಬನ ರಾಣಿ ಕೋಡಿ ಕೋಡಿ ಜೊತೆಗಾರೆ ಎಲ್ಲ ಸೇರಿ ಎರಕ
ಮರೆಯೋ ಗಮನ ಈಗ ತಾನೇ ಮೂಡಿದೆ ಕನಸಲ್ಲಿ ಬಂದು ಅಲ್ಲಲ್ಲೇ ಅಯ್ಯಯ್ಯಯ್ಯೋ ಕಿಚ್ಚಿಗೊಳಿತಾಳಲ್ಲ. ಬದುಕಲು ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಆಗಿರ್ಲಿ, ಅಣ್ಸರ್ ನಾವಾಗಿರ್ಬೇಕು. ಸಿಂಗಾರ ಸಿರಿಯೇ ಅಂಗಾಲಿನಲೆ ಬಂಗಾರ ಗಾಂಧಾರಿಯಂತೆ ಕಣ್ಣುಚ್ಚಿ ಬಂಗಲ ಸಾರಸ ಛಾಯೆ ಶ್ರಾವಣ ಮಾಸ ஆட்டத்துக்கு ஊரே ஆடுவேன். அதுக்கு ஒரு அடிய போட்டு விடுவோம் அப்படின்ற. ಚುಂಬೇಶ್ವರ ಪಾಸ್ ಆಗಿ ಏನ್ ಮಾಡ್ಲಿ ಒಂದೇ ಸಲ. ಗಣಿತಾನೆ ಬ್ಯಾನ್ ಮಾಡಿ ಅಂತೆ. ಮತ್ತಿನ್ನೇನ್ ಸರ್, ಅಂತ ವೃತ್ತ ಪರಿವೃತ್ತ ಗುಣಕಾರ ಭಾಗಕಾರ ಅಂತ ಒಯ್ಯ ತಲೆ ಕೆಡಿಸ್ತಾನೆ. ಏನ್ ತಡ್ಕೊಳ್ಳೋದು ನಾವು? ಕಷ್ಟಪಟ್ಟು ಓದೋದ್ ಬಿಟ್ಬಿಟ್ಟು ಆ ಗಣಿತ ಬೇಡ ಹಂಗೆ ಹಿಂಗೆ ಅಂತ ಕ್ರಮೆ ಬರ್ತಿದ್ಯೇನೋ. ಸರ್, ನಮ್ಗೆ ಕೂಡೋದು ಕಳೆಯೋದು ಗೊತ್ತು, ಜೀವನಕ್ಕೆ ಸಾಕು. ಈ ಎ ಸ್ಕ್ವೈರು, ಬಿ ಸ್ಕ್ವೈರು, ಎ ಬಿ ಸ್ಕ್ವೈರು ಇದನ್ನೆಲ್ಲ ತಕೊಂಡು ಮಣ್ಣ ಮುಕ್ಕನ ಅದ್ರಿಂದ ಹೊಟ್ಟೆ ಗೀತ ಬರ್ತದೆ ನಮ್ಗೆ. ಓ ಮೈ ಗಾಡ್ ಜಿಲ್ಲಾ, ವಾಟ್ ಎ ಕ್ಯಾಲ್ಕುಲೇಷನ್. ಹೈಯೆಸ್ಟ್ ಮಾರ್ಕ್ಸ್ ಕೊಟ್ಟವನೇ ಲೂಸು, ರಕ್ತಕ್ಕೆ ಕೋರ್ಸು ಬಿಟ್ಟವನೇ ಪಾಸು. ಎಕ್ಸಾಮ್ ಡೇಟ್ ರಿಲೀಸ್ ಆಯ್ತು ಕಣೋ. ರಿಲೀಸಾ? ಎಕ್ಸಾಮ್ ಡೇಟ್ ರಿಲೀಸ್ ಆಯ್ತಾ? ಹೌದಾ? ಎಕ್ಸಾಮ್ ಇದೆ ಓದ್ಕೊಂಡಲ್ವಾ? ನಾವು ಯಾವತ್ತಾರು ಓದಿದ್ವ ಮಗ? ಕಾಪಿ ಎರಡು ಪಾಸ್ ಆಗಲ್ವಾ? ಸಿಗಾಕೊಂಡೆ ದುಬಾರ ಮಗ. ದೇವ್ರ ಮೇಲೆ ಬೇರೆ ಹಾಕಲ್ವಾ? ಇಷ್ಟೇ ನಮ್ಮ ಜೀವನ ಮಗ. ಪರೀಕ್ಷೆನ ಮಾಡಿಯಾ ಕ್ವಶನ್ ಪೇಪರ್ಗೆ ಫೈನಲ್ ದೂರ ಒಂದು ತೆಂಗಿನಕಾಯಿ ಹೊಡಿಯ ಬೈಬ್ಯಾಡಪ್ಪ ಎಕ್ಸಾಮ್ ಹಿಂದಿನ ದಿವಸ ಓದ್ತೀವ್ರಪ್ಪ, ನಾಳೆ ಚಿಂತೆ ನಮ್ಗ್ಯಾದ್ರಪ್ಪ, ಇವತ್ತೇ ಹೇಳ್ತೀನಿ ಕೇಳ್ಕೊಂಡ್ರಪ್ಪ. ಆ ಸಂದರ್ಭದೊಂದಿಗೆ ವಿವರಿಸಿ ಬರ್ಕೋ ಬಾಯ್. ಮ್ಯಾಥ್ಸ್ ಹೋದ್ವ, ಸೈನ್ಸ್ ಹೋದ್ವ, ಕನ್ನಡ ಹಿಂದಿ ಹೋದ್ವ, ಸೋಷಿಯಲ್ಸ್ ಹೋದ್ವ, ಇಂಗ್ಲಿಷ್ ಹೋಗಾಕ ಬೇಕು ಹೋತಾವ. ಸಪ್ರೇಟ್ ಹೇಳಿದ್ರೆ ಯಾವ್ದ್ರ ಮುಂದೆ ಪಾಸ್ ಆಗಿದ್ದಿ ಅಂದ್ಕೊಂತಾರಲ್ಲ ಈ ವೈಕ ಸಮನ. ವಿದ್ಯಾರ್ಥಿ ಒಮ್ಮೆ ಪಾಪ ಎಲ್ಲ ಸೇರ್ಕೊಂಡಿಟ್ರು. ಪ್ರಿನ್ಸಿಪಲ್ ಕುರ್ಚಿ ಮುರಿಯ, ಸೂಪರ್ವೈಸರ್ಗೆ ಹೆಂಡತಿ ಹೊಡಿಯ. ಬೈಬ್ಯಾಡ
ಓಕೆ ಸ್ಟೂಡೆಂಟ್ಸ್ 10 more minutes ಡೈವರ್ಸ್ ಸಪ್ಲಿಮೆಂಟ್ಸ್ ಕೊಟ್ಟಿದ್ದ ಪೂರ್ತಿ ಬರ್ದಿಲ್ಲ ಇನ್ನು ಎಕ್ಸ್ಟ್ರಾ ಹಾಳಿ ಯಾವ ಪ್ರೀತಿ ಪಿಲ್ಲಿ ಮಗ ಬರೀತಾನ್ರಿ ಸರ್ ಡೋಂಟ್ ಡಿಸ್ಟರ್ಬ್ ಅಪ್ಪ ಪ್ರಿಯ ಈಗ ಹೇಗಪ್ಪ ಯಾರ್ಯಾರು ಗ್ಯಾದರಿಂಗ್ ಬ್ಯಾನ್ ಮಾಡ್ಬೇಕಪ್ಪ ಒನ್ಸ್ ಮೋರಾ ಕೈ ಮಾಡಿರ್ಬೇಕಂದ್ರೆ ತುಂಬ ಹೃದಯದ ಧನ್ಯವಾದಗಳು. ಸೊ ಓಕೆ. ಅದರ ಮುಂದಿನ ತಯಾರಿಯಾಗಿ ಭೂಮಿಕಾ ಲಮಾಣಿ ಹಾಗೂ ಸಂಗಡಿಗರು ಡಿಸ್ಕವರ್ ಇಂಗ್ಲಿಷ್ ಡ್ರಾಮಾ ಮಾಡಲಿಕ್ಕೆ ತಯಾರಲ್ಲಿರಬೇಕು. Myself Pratibha. Myself Drakshayani. We are going to play the role of anchors. The drama name is The Scholar's Mother Tongue. My Friends Introduction Themselves. Myself Renuka, Mind Rule King. Myself Kaveri, Mind Rule Scholar. Myself Tasmiya Banu, Mind Rule is Birbal. Myself Vandana Mali, Mind Rule is Minister. Myself Pashwini, Mind Rule Minister. Myself Pooja, Mind Rule is Minister. Myself Tanushree, Mind Rule Minister. Myself Amrita, Mind Rule Minister. Let's start the drama. Sit down. My lord. A learned Pandit once visits the court of Akbar. He says, Pandit comes, Pandit comes. Good morning, my lord. Good morning. I have majesty over different languages. And the Pandit comes. I can speak many languages fluently. Sounds good. The Pandit makes a challenge to the court. Is there anybody present here who can find out what my mother tongue? Birbal speaks. Maybe Kannada, Urdu? English? No. Hindi? No. Tamil? No. But they fail in their attempt to find out the Pandit's mother tongue. Also, we accept defeat. Oh no. That night, Birbal sneaks into the Pandit's bedroom and finds him fast asleep. He whispers into the Pandit's ear with a tickle with a feather. The Pandit in his sleep shouts words in his mother tongue. Yamaragi. Oh, well, that's it. The next day in the court, Good morning, my lord. good morning. Sit down. Thank you, my lord. Pandit comes, Pandit comes. Good morning, my lord. Good morning, Pandit. Your Majesty, Pandit's mother tongue is Telugu. Yes.
The king astonished. Well done, Birbal. But how can you find it out? Your Majesty, in times of difficulty, person speaks his mother tongue. Birbal then narrates entire incident that took place in the Pandit's bedroom in the previous night. Clever, Birbal. You have indeed proved your wit again. Thank you, Your Majesty. The courtiers praise Birbal's wit and leaves the courtiers king in dismay. I accept, my lord. Birbal is clever ever than me. Hooray! 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 Thank you, everyone. My sweet name is Pooja. My sweet name is Priya. My sweet name is Shivani. Today we are going to play the role of anchors. We are entertaining you all by doing the role play of the discovery. Firstly, I introduce the prehistory of this role play. That is on 1453, the Ottoman Turks captured the city of Constantinople, which was trading center of the European trade. After some years, Vasco da Gama discovered the new sea route to India on 1498. Buxar, Plassey and Carnatic Wars takes place in between the India and Europe. Now my friend Pooja will wish to say the main intention of this role play. Please, Pooja. That is, Christopher Columbus first saw the light of New World on the night of 11th October 1492. Based on this, the play conflicts between the great imagination. The ship name is Sant Maria. The captain of the ship is Christopher Columbus. He is tall, well-built man of 46, prematurely white hair, almost ruddy, man of quick temper and irritability which he controls only with an effort. His face always reposes in melancholic. Now my friend Shivani will wish to introduce the main characters of this role play. Let us introduce the main characters of this role play. Bhumika and Sana as a Columbus, captain of the ship. Akshata as a Pedro Gutierrez, he is an officer. Renuka as a Juan Patino, sailor. Reshma as a Diego Garcia, sailor. Yashoda as a Guillermo Iris, sailor. Sana as a page boy, Pepe. Sana as a Francisco, sailor. And Rakshita, Chaitra, Tanu, Kajabi, Purnima, Padma, Lakshmi, Bindu as a sailors. Let's start the role play of the discovery. Mic ಕೊಡೋರು Goram to kingdom come, the day will love, but God is dumb. Here's a cake, Goram to kingdom come, the day will love, but God is dumb. Who's that? Diego Garcia and Juan Patino, sir. Impatient, Diego. There are limits to patience, sir. It's dark. I would welcome the moon. Yeah, Don Pedro. Some of us would welcome the ghost of space still more. And you have reached them, yeah? We are like bats fly by day. It's time we give way. We are like bats. Why should one man lose sin is 15 in his hands? I hope we are not entertaining mutinous thoughts, Diego. And an ugly idea, Diego. The candle on the foremast is guttering, is that put right? Yeah, sir. And Diego? Yes, sir. This is the quarter deck. Yes, sir. A good sailor knows his place. Yes, Goram to kingdom come, the day will love, but God is you dumb. stop! Here's a cake, Goram to kingdom come.
session, and they are not your visions, Captain. It's my will. Is that not enough? I'm answered. Forgive me, Don Pedro. A curb of my tongue. My unbridled tongue is my worst enemy. Because God's will, shall that suffice? I do not claim your confidence, sir. But I claim yours. A blight upon their singing. Bid them to stop. Yes, sir. Mystery. Would God implant the desire to solve mystery, but not provide the solution? Who is there? Stop that. Pepe! Please, sir, I am off duty. Then why aren't you down below? I prepare your company to this. I am in the way here, sir. Wow, what a boy. And what did they say about the preference? I don't speak to them. I hate them. Pepe, and get you go now, quick. Shh. Here. Yes, Captain. Do you hear what Don Pedro said? Yes, Captain, and he is the best. But even he doubts. Everybody doubts except me. Everybody? Except me, Captain, except me. You are young enough to have about the faith. Thank you, boy. You stop. Stop. They are horrible when they drink too much. They say them forget. Poor fellows. Captain, be careful. Sometimes they are desperate. I bade Don Pedro to stop them. You think they might become dangerous? Hello there! What's seeking mischief? Mecca is like crawling about the deck. Show yourself! Captain, they ignore my order. What are you saying, Don Pedro? They ignore your order? I'll make an example, one of them. Go, Don Pedro. Next time. They ignore my... Yourself. They shan't. Boy, come here, Francisco. What were the words? He said, the Saint Maria will be lighter for his carcass, Captain. He said, did he? I'm sorry, sir. I knew how feelings had run. Send Guillermo Aris to me. I am sorry, sir, but discipline knows no buts. Discipline is the thing of the past, sir. It's you or us. Pedro, let Guillermo Aris be sent to me. He shall know what is it in Ayans. To kingdom come, the devil love, but God is dumb. Here's a Kegoram. To kingdom come, the devil love, but God is dumb. Come, what is the meaning of this wild approach? The first man to move shall spend the rest of the night in Ayans. And who stood put him in Ayans? We are 30 to 1, sir. If nobody else is available for office, I will appoint myself. Get below. Let me hear no more of this. We have stood too much. We have been debt and debt. We are men with common feelings of men. We want homes and our families, sir. I say the Saint Maria shall turn her lamps to us. Spain at once. And who shall navigate her? There's plenty here. Who can do that? The devil's with you. We all know that. Riding the easterly wind. But we are not men unused to the sea. Once clear of this devil's track to now here, we will blow our back home, sir. Don Guillermo, you were an excellent sailor, a man of abundant resourcefulness. Your duty is obey me, has obeyed to royal sufferings of this pain. Now return to your duties. Words of children, froth and scum, we are men, reason with us. Silence! I suppose you are in a holy ground now, sir. Having done him now, pitch him overboard. Italian renegade. Cowards, you will have to kill me first. Out of the way, that is true. It's Peter.
This is the voyage of the discovery. I set out to discover a new world. Loyalty passes like a sea where down not going right. Friendship breaks as a mast hollowed by warm springs. Discipline, duty, and honorable obedience are bubbles burst at the first contact. There remains one step. That is my only discovery. So for Pepe. Captain, I am loyal. I am still obedient. Still your devoted servant. But I am not ungrateful. I hope my loyalty has never been in question, sir. You have sometimes been silenced, Don Pedro. When speech, you would have made your loyalty clear. But I thank you. Thank you, sir. We are simple men, sir. Shall simple men judge their betters? We may as well wait till tomorrow at any rate, sir. Dark deeds are done in dark. Disparate men do not always act up. That is in them, sir. Thank you for reminding me. Francisco, your best cannot be best. Good night. Good night. Go, boy. Don Pedro, I saw alive, alive, alive. I saw. It is glory be to God. Alive, 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 alive. Captain, where is light? There is a light. Where is a light? There is a light. Patience is everything. If patience is not there, nothing is possible. Thank you. ಲಂಗಾದವನಾಗ ಮಸ್ತ ಕಾಂತಿ ಲಾವಣ್ಯ ನಿನ್ನ ಫೋನ್ ನಂಬರ್ ಕೊಟ್ರ ಬರ್ತೈತಿ ಪುಣ್ಯ ಲಂಗಾದವನಾಗ ಮಸ್ತ ಕಾಂತಿ ಲಾವಣ್ಯ ನಿನ್ನ ಫೋನ್ ನಂಬರ್ ಕೊಟ್ರ ಬರ್ತೈತಿ ಪುಣ್ಯ ಚಾಚನ್ ಮರ್ತಿನ್ನಕ್ಕೆ ಕರೆದರು ಆಚನ್ಯ ಚಾಚನ್ ಮರ್ತಿನ್ನಕ್ಕೆ ಕರೆದರು ಆಚನ್ಯ ನೀ ಬಂದಿ ಅಂತ ಓಡಿ ಬನ್ಯ ಲಾವಣ್ಯ ಲಾವಣ್ಯ ಲಂಗಾದವನಾಗ ಮಸ್ತ ಕಾಂತಿ ಲಾವಣ್ಯ ನಿನ್ನ ಫೋನ್ ನಂಬರ್ ಕೊಟ್ರ ಬರ್ತೈತಿ ಪುಣ್ಯ ಲಂಗಾದವನಾಗ ಮಸ್ತ ಕಾಂತಿ ಲಾವಣ್ಯ ನಿನ್ನ ಫೋನ್ ನಂಬರ್ ಕೊಟ್ರ ಬರ್ತೈತಿ ಪುಣ್ಯ ಮನಸ್ಸು ಕೊಟ್ಟಿ ಲಾವಣ್ಯ ನನ್ನ ತೆಕ್ಕೆದ ಬಂದ ಯಾವಾಗ ಬೇಕಿ ಲಾವಣ್ಯ ಲಾವಣ್ಯ ಲಂಗಾದವನಾಗ ಮಸ್ತ ಕಾಂತಿ ಲಾವಣ್ಯ ನಿನ್ನ ಫೋನ್ ನಂಬರ್ ಕೊಟ್ಟ ಬರ್ತೈತಿ ಪುಣ್ಯ ಲಂಗಾದವನಾಗ ಮಸ್ತ ಕಾಂತಿ ಲಾವಣ್ಯ ನಿನ್ನ ಫೋನ್ ನಂಬರ್ ಕೊಟ್ಟ ಬರ್ತೈತಿ ಪುಣ್ಯ ಬಾರಿ ನೋಡ್ತಿ ದಾರಿ ಬಿಡುವಂಗ ನಿನ್ನ ಕಣ್ಣಿನ ನೋಟ ನನ್ನ ಕಣ್ಣಿಗೆ ನಡುವಂಗ ಎಷ್ಟು ಹೀಟಾಗಿಯ ನನ್ನ ಮೈಲಿ ಸುಡುವಂಗ ನಿನ್ನ ಮೈಯ ಮುಟ್ಟುವ ಸತಿ ಮುತ್ತು ಕೊಡುವಂಗ ಪ್ರೀತಿ ಪ್ರೇಮ ಮಾಡನು ಬಾರ ಲಾವಣ್ಯ ಪ್ರೀತಿ ಪ್ರೇಮ ಮಾಡನು ಬಾರ ಲಾವಣ್ಯ ಕೈಯ ಹಿಡಿತನ ಕೈಯ ತಾರ ಲಾವಣ್ಯ ಲಾವಣ್ಯ ಲಂಗಾದವನಾಗ ಮಸ್ತ ಕಾಂತಿ ಲಾವಣ್ಯ ನಿನ್ನ ಫೋನ್ ನಂಬರ್ ಕೊಟ್ರ ಬರ್ತೈತಿ ಪುಣ್ಯ ಲಂಗಾದವನಾಗ ಮಸ್ತ ಕಾಂತಿ ಲಾವಣ್ಯ ನಿನ್ನ ಫೋನ್ ನಂಬರ್ ಕೊಟ್ರ ಬರ್ತೈತಿ ಪುಣ್ಯ
ಹಂಗೇನಿಲ್ರಿ